ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಬಹಳಷ್ಟು ಪರಮ ಪೂಜ್ಯರು ಮಾತನಾಡೋದಿರೋದ್ರಿಂದ ನಾನು ಜಾಸ್ತಿ ಸಮಯವನ್ನ ತೆಗೆದುಕೊಳ್ಳೋದಿಲ್ಲ. ಒಂದು ಶಿಕ್ಷಣ ಸಂಸ್ಥೆ ಎಲ್ಲಿ ಗಟ್ಟಿಯಾಗಿ ಬೆಳೆದಿರುತ್ತೆ ಅಲ್ಲಿ ಸಾಮಾಜಿಕ ಚಿಂತನೆಗಳು ಗಟ್ಟಿಯಾಗಿ ಬೇರೂರಿರ್ತವೆ. ಹಿಂದೆ ಸರ್ಕಾರ ಶಾಲೆಗಳನ್ನ ತೆಗಿತಿತ್ತು, ಖಾಸಗಿಯವರು ಸರಾಯಿ ಅಂಗಡಿಯನ್ನ ಇಡ್ತಿದ್ರು. ಈಗ ಬದಲಾವಣೆ ಆಗ್ಬಿಟ್ಟಿದೆ. ಸರ್ಕಾರನೇ MSIL ಹೆಸರಿನಲ್ಲಿ ಸರಾಯಿ ಅಂಗಡಿಗಳನ್ನ ತೆಗಿಲಿಕ್ಕೆ ಪ್ರಾರಂಭ ಮಾಡಿದೆ. ಖಾಸಗಿ ಮೂಲದಿಂದನೇ ನಾವು ಶಿಕ್ಷಣವನ್ನ ಪಡೆದುಕೊಳ್ಳುವಂತಹ ಅನಿವಾರ್ಯತೆ ಬಂದಿದೆ. ನಾನು ಸಣ್ಣವನಿದ್ದಾಗ ವಚನ ಓದಿದಾಗ ನನಗೆ ಆಶ್ಚರ್ಯ ಆಗ್ತಿತ್ತು. ಆ ವಚನದ ಗ್ರಾಂಥಿಕ ಸಾಲುಗಳು ನೆನಪಿಲ್ಲ. ಆ ವಚನದ ಸಾರಾಂಶ ಇಷ್ಟೇ: ಹಿಂದೆ ಹೊಡೆದು ಬಡೆದು ಬುದ್ಧಿ ಕಲಿಸಿದಾಗ ಆತನನ್ನ ಗುರು ಅಂತಿದ್ರು. ನಂತರದಲ್ಲಿ ಬೈದು ಬುದ್ಧಿ ಹೇಳಿದ್ರೆ ಆತನನ್ನ ಗುರು ಅನ್ಲಿಕ್ಕೆ ಶುರು ಮಾಡಿದ್ರು. ಈಗ ಕೈ ಮುಗಿದು ವಿದ್ಯೆಯನ್ನ ಕಲಿಸುವಂತಹ ವಾತಾವರಣ ಬಂದಿದೆ. ಇದನ್ನೇನು ಆಧುನಿಕ ಜಗತ್ತಿನ ಬದಲಾವಣೆ ಅನ್ಕೊಳ್ಬೇಕೋ ಅಥವಾ ಇದೇನು ಶಿಕ್ಷಣದ ಮೂಲ ವ್ಯವಸ್ಥೆಯಿಂದ ಕಳಚಿ ಹೋಗ್ತಾ ಇದೆ ಅನ್ನಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ಶಾಲೆ ಕಲಿಯುವಾಗ ನಮಗೆ ಮೇಷ್ಟ್ರುಗಳು ಹೇಗೆ ಹೊಡಿತಿದ್ರು ಅಂದ್ರೆ ಅದನ್ನ ಇವತ್ತಿಗೂ ಮರ್ತಿಲ್ಲ. ನಾನು ಶಿವಮೊಗ್ಗದ ಒಂದು ಸಣ್ಣ ಹಳ್ಳಿಯಲ್ಲಿ ಓದ್ದನು. 1995ನೇ ಇಸವಿಯಲ್ಲಿ 7ನೇ ಕ್ಲಾಸ್ ಇದ್ದೆ ನಾನು. 95ನೇ ಇಸವಿ 7ನೇ ಕ್ಲಾಸ್ ಇದ್ದಾಗ ನಮಗೆ ಕಲಿಸ್ತಾ ಇದ್ದಂತಹ ಕೆಂಚಪ್ಪ ಮೇಷ್ಟ್ರು ನಿಂಗಪ್ಪ ಅನ್ನೋನಿಗೆ ಹೊಡೆದಿದ್ರು. ಇವತ್ತಿಗೆ 30 ವರ್ಷ ಆಗಿದೆ. ನಮ್ಮ ಕ್ಲಾಸ್ ಅಲ್ಲಿ ಯಾರೆಲ್ಲ ಓದಿದ್ರಲ್ಲ, ಆ 7ನೇ ಕ್ಲಾಸ್ ಅಲ್ಲಿ ಇದ್ದವರು ಇವತ್ತಿಗೂ ಅದನ್ನ ಮರ್ತಿಲ್ಲ. ಹಾಗೆ ಶಿಕ್ಷಣ ಇತ್ತು. ಈಗ ಎಲ್ಲ ಶಿಕ್ಷಣ ಅಧಿಕಾರಿಗಳು ಇದ್ದಾರೆ, ನಿಯಮಗಳನ್ನ ನಾವೇ ಮಾಡಿಬಿಟ್ಟಿದ್ದೀವಿ ಶಾಸಕರಾಗಿ. ಧರ್ಮರಾಜನಿಗೆ ಕೆಟ್ಟವರು ಒಬ್ಬರೂ ಸಿಗಲೇ ಇಲ್ವಂತೆ. ಇಡೀ ಅವನ ಸಾಮ್ರಾಜ್ಯದಲ್ಲಿ ಓಡಾಡಿದಾಗ ಧರ್ಮರಾಜನಿಗೆ ಕೆಟ್ಟವರು ಕಾಣಲೇ ಇಲ್ಲ. ಇಡೀ ಸಾಮ್ರಾಜ್ಯದಲ್ಲಿ ಓಡಾಡಿದಾಗ ಅದೇ ಸಂದರ್ಭದಲ್ಲಿ ದುರ್ಯೋಧನನಿಗೆ ಅವನ ಕಣ್ಣಿಗೆ ಒಳ್ಳೆಯವರು ಯಾರೂ ಕಾಣಲೇ ಇಲ್ಲ. ಏನು ಇದರ ಸಾರಾಂಶ ಇರಬಹುದು? ಮನಸ್ಥಿತಿ ಎಂಥದ್ದು ಅನ್ನುವಂಥದ್ದು ಮುಖ್ಯ. ನೋಡುವಂತಹ ಅದೇ ಸನ್ನಿವೇಶ ನೋಡುವವನ ಮನಸ್ಥಿತಿ ಬದಲಾದಾಗ ಅವನ ಭಾವನೆಗಳು ಬದಲಾಗ್ತವೆ. ಹಿಂದೆ ನಾನು ನನ್ನ ಜೀವನದಲ್ಲಿ ಒಂದು 2-3 ಸಹಜ ಗುಣಗಳನ್ನ ಬೆಳೆಸ್ಕೊಂಡೆ. ಒಂದು, ನಾನು ಸಾರಾಯಿ ಕುಡಿಯೋದು ಕಲೀಲೇ ಇಲ್ಲ. ಅದರ ರುಚಿ ಹೇಗಿದೆ ನನಗೆ ಗೊತ್ತಿಲ್ಲ. ನಾನು ಯಾಕೆ ಕಲೀಲಿಲ್ಲ ಅಂದ್ರೆ ನನ್ನಪ್ಪ ಕುಡಿತಿದ್ರು, ನನ್ನಪ್ಪ ಕುಡಿದು ನನ್ನಮ್ಮನಿಗೆ ಹೊಡಿತಿದ್ರು. ನಾನು ಅವಾಗ ತೀರ್ಮಾನ ಮಾಡಿದ್ದೆ, ನನ್ನ ಜೀವನದಲ್ಲಿ ನಾನು ಯಾವತ್ತಿಗೂ ಸಾರಾಯಿ ಕುಡಿಬಾರದು ಅಂತ. ಒಂದು ಸಾರಿ ಬೇರೊಬ್ಬರ ಮನೆಯ ಹಿತ್ತಲ ತೋಟದ್ದು ಪೇರ್ಲ ಹಣ್ಣನ್ನ ಕಿತ್ಕೊಂಡು ಬಂದೆ. ಬಹಳ ಸಣ್ಣವನಿದ್ದೆ. ನಮ್ಮಮ್ಮ ನನಗೆ ಬಹಳ ಹೊಡೆದ್ರು. ಇನ್ನೊಬ್ಬರದ್ದು ಏನನ್ನೂ ನೀನು ಮುಟ್ಟಬಾರದು ಅಂತ ಹೇಳಿ ನನ್ನಮ್ಮ ನನಗೆ ಹೊಡೆದ್ರು. ಆವತ್ತಿಂದ ಕಳ್ಳತನದಿಂದ ನಾನು ದೂರ ಆದೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ನಾವಿವತ್ತು ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇರೋದೇನು, ಆದರೆ ಮೌಲ್ಯಗಳು ಎಲ್ಲಿ ಹೋಗಿದಾವೆ ಅನ್ನೋದನ್ನ ನಾವು ಹುಡುಕ್ತಾ ಇದ್ದೀವ? ಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಾಂಕ ಒಂದು ಕಡೆ ಬರೀತಾರೆ, ಹರಿಶ್ಚಂದ್ರನ ಸತ್ಯ ದೇಶ ಕಂಪಗಳಲೆನ್ನಳಿಲೆ
ಫಣಿಪತಿ ಗರಿದು ಶಶಿಮೌಳಿ ಯಾಣೆ ಎನಲಾ ವಸಿಷ್ಠಂಗೆ ಕೋಪಿಸಿದ ವಿಶ್ವಾಮಿತ್ರನು. ವಸಿಷ್ಠರಿಗೆ ಮತ್ತೆ ವಿಶ್ವಾಮಿತ್ರರ ನಡುವೆ ವಾದ ನಡೆದಿತ್ತು. ವಸಿಷ್ಠರು ಹೇಳಿದ್ರು, ಸತ್ಯದ ಬಗ್ಗೆ ಹೇಳಬೇಕು ಅಂದ್ರೆ ಹರಿಶ್ಚಂದ್ರನ ಬಗ್ಗೆ ಹೇಳೋದಕ್ಕೆ ನನಗೆ ಹೆದರಿಕೆನೇ ಆಗಲ್ಲ. ಅವನ ರೀತಿ ಸತ್ಯ ಪರಿಪಾಲನೆ ಮಾಡೋರು ಈ ಧರಣಿಯ ಮೇಲೆ ಬೇರೆಯವರು ಇಲ್ಲ ಅಂದ. ಯಾರು? ವಸಿಷ್ಠ. ವಿಶ್ವಾಮಿತ್ರ ಚಾಲೆಂಜ್ ಮಾಡಿದ್ರು, ಅವನ ಬಾಯಿಂದ ಒಂದು ಸುಳ್ಳು ಹೇಳಸೇ ತೀರ್ತೀನಿ ಅಂತ. ನೋಡಿ ಪರಿಸ್ಥಿತಿ ಹೇಗೆ ಅಂದ್ರೆ, ಪಾಪ ಅವನ ಪಾಡಿಗೆ ಅವನು ರಾಜ್ಯಭಾರ ಮಾಡ್ಕೊಂಡಿದ್ದ. ಇವರು ಇಲ್ಲಿ ಏನಂತಾರೆ ಟಿಫನಿಗೆ ತಿಂಡಿ, ಇವರ ಮಧ್ಯೆ ಇದ್ದಿದ್ದು ತಿಂಡಿ ಇದು. ವಿಶ್ವಾಮಿತ್ರ ಮತ್ತೆ ವಸಿಷ್ಠರ ಮಧ್ಯೆ. ವಿಶ್ವಾಮಿತ್ರರು ಚಾಲೆಂಜ್ ಮಾಡಿ ಭೂಮಿಗೆ ಬಂದ್ರು. ಹರಿಶ್ಚಂದ್ರ ಯಾವ ಸನ್ನಿವೇಶವನ್ನ ಎದುರಿಸಬೇಕಾಯ್ತು ಅಂದ್ರೆ, ಯಾವ ಭೂಮಿಯ ಮೇಲೆ ರಾಜನಾಗಿದ್ನೋ ಅದೇ ಭೂಮಿಯ ಮೇಲೆ ತನ್ನ ಹೆಂಡತಿ ಮಕ್ಕಳನ್ನ ಸಂತೆಯಲ್ಲಿ ಮಾರಾಟ ಮಾಡಬೇಕಾಯ್ತು. ಅವಾಗ ಹೇಳ್ತಾನೆ, ಒಂದು ಮೊಲ ಸತ್ರೆ ಅದನ್ನ ಕೊಂಡ್ಕೊಳ್ಳೋರಿದ್ದಾರೆ, ನಾನು ನನ್ನ ಹೆಂಡತಿ ಮಕ್ಕಳನ್ನ ಮಾರ್ತಾ ಇದ್ದೀನಿ, ನನ್ನ ಹೆಂಡತಿ ಮಕ್ಕಳನ್ನ ಕೊಂಡ್ಕೊಳ್ಳಿಕ್ಕೆ ಯಾರು ಬರ್ತಾ ಇಲ್ವಲ್ಲ ಅಂತ. ಅವಾಗ ಒಂದೇ ಒಂದು ಸುಳ್ಳನ್ನ ಹೇಳ್ಬಿಡು, ನಿನ್ನ ಸಾಮ್ರಾಜ್ಯವನ್ನ ನಿನಗೆ ವಾಪಸ್ ಕೊಡ್ತೀನಿ, ರಾಜ ವೈಭೋಗವನ್ನ ಮತ್ತೆ ಅನುಭವಿಸ್ತೀಯ, ನೀನೇ ಸಿಂಹಾಸನದ ಮೇಲೆ ಇರ್ತೀಯ, ಒಂದೇ ಒಂದು ಸುಳ್ಳು ಹೇಳು ಅಂತ ಹೇಳಿ ವಿಶ್ವಾಮಿತ್ರ ಹೇಳ್ದ. ಹರಿಶ್ಚಂದ್ರ ಹೇಳಲೇ ಇಲ್ಲ. ರಾಜನಾದವನು ತನ್ನ ಹೆಂಡತಿಯನ್ನ ಒಬ್ಬರ ಮನೆಯ ದಾಸಿಯಾಗಿ ಮಾರದ. ಆ ಮನೆಯ ದನಕ್ಕೆ ಮೇವು ತರಲಿಕ್ಕೆ ತನ್ನ ಮಗನನ್ನ ಅಡ ಇಟ್ಟ. ಸುಳ್ಳು ಹೇಳಲಿಲ್ಲ. ನಾವು ಎಲ್ಲಿ ಡಿಸ್ಕನೆಕ್ಟ್ ಆಗ್ತಾ ಇದ್ದೀವಿ? ಭಾರತ ಯಾಕೆ ಪ್ರಸಿದ್ಧಿ ಅಂದ್ರೆ ತನ್ನ ಮೌಲ್ಯಗಳಿಗಾಗಿ. ಅಂತಹ ಮೌಲ್ಯಯುತವಾದಂತಹ ಶಿಕ್ಷಣಕ್ಕೆ ತಂದೆ ತಾಯಿಗಳಾಗಿ ನಾವು ಮೊದಲು ಸಿದ್ಧರಾಗ್ತಾ ಇದ್ದೀವ? ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನನ್ನ ಮಗ ಒಳ್ಳೆಯ ವಿದ್ಯಾವಂತ ಆಗಬೇಕು ಅಂತ ಹೇಳಿ ಶಿಕ್ಷಕ ಒಂದ್ ಸ್ವಲ್ಪ ಬಿರುಸಾಗಿ ನಡ್ಕೊಂಡಾಗ ಆ ಶಿಕ್ಷಕನ ಜೊತೆಗೆ ನಾವು ನಿಲ್ಲೋರಿದ್ದೀವ? ನಾನು 8ನೇ ಕ್ಲಾಸ್ನಿಂದ ಸಬ್ ಇನ್ಸ್ಪೆಕ್ಟರ್ ಆಗೋವರೆಗೆ ಹಾಸ್ಟೆಲ್ ಅಲ್ಲಿ ಇದ್ದೋನು. ಪ್ರತಿ ಭಾನುವಾರ ನಾವು ಶ್ರಮದ ಕೆಲಸ ಮಾಡಬೇಕಿತ್ತು. ನನ್ನ ಹಾಸ್ಟೆಲ್ನ ಟಾಯ್ಲೆಟ್ ರೂಮ್ಗಳನ್ನ ನಾವೇ ತೊಳಿಬೇಕಿತ್ತು. ನಮ್ಮ ಹಾಸ್ಟೆಲ್ ಕಸ ನಾವೇ ಹುಡುಕೊಳ್ಬೇಕಿತ್ತು. ನಾನು ಓದಿದ ಗವರ್ನಮೆಂಟ್ ಶಾಲೆಯಲ್ಲಿ ಕೋಣೆಯ ಕಸವನ್ನ ನಾವೇ ಹುಡುಕೊಳ್ತಿದ್ವಿ. ತಿಂಗಳಿಗೆ ಒಂದು ಸಾರಿ ಕಪ್ಪು ಬೋರ್ಡ್, ಬ್ಲಾಕ್ ಬೋರ್ಡ್ ಇರುತ್ತಲ್ಲ, ಅದಕ್ಕೆ ತೊಂಡೆ ಹಣ್ಣು ಗೊತ್ತಾ? ತೊಂಡೆ ಹಣ್ಣು ಗೊತ್ತಾ? ತರಕಾರಿ. ತೊಂಡೆ ಹಣ್ಣಿನ ಸೊಪ್ಪು ಮತ್ತೆ ಇಜ್ಜಲು ಅವು ಎರಡನ್ನ ಸೇರಿಸಿ ರುಬ್ಬಿ ಅದನ್ನ ಪೇಸ್ಟ್ ಮಾಡಿ ತಂದು ಬ್ಲಾಕ್ ಬೋರ್ಡ್ಗೆ ನಾವೇ ಹಚ್ತಿದ್ವಿ. ನಮ್ಮ ಶಾಲೆಯ ಆವರಣದ ಬೇಲಿಯನ್ನ ವರ್ಷಕ್ಕೊಂದ್ಸರಿ ನಾವೇ ಕಟ್ತಿದ್ವಿ. ಇವತ್ತು ಇವನ್ನೆಲ್ಲ ಹೇಳಿದ್ರೆ ಔಟ್ ಆಫ್ ಡೇಟೆಡ್ ಆಗ್ಬಿಟ್ಟಿದೀವಿ. ಎಲ್ಲಾದ್ರೂ ಉಣ್ಣಿ ಬಸವೇಶ್ವರ ಶಾಲೆಯ ಆವರಣವನ್ನ ನಾವೆಲ್ಲರೂ ಸೇರಿ ಸ್ವಚ್ಛ ಮಾಡೋಣ ಅಂತ ಹೇಳಿ ಎಲ್ಲರ ಅಧ್ಯಕ್ಷರು ತೀರ್ಮಾನ ಮಾಡಿದ್ರು ಅಂತ ಹೇಳಿದ್ರೆ ನಾಳೆ ಟಿವಿಯಲ್ಲಿ ಬಂದ್ಬಿಡತ್ತೆ, ಮಕ್ಕಳನ್ನ ಕಸ ಹೊಡೆಯೋದಕ್ಕೆ ಅಧ್ಯಕ್ಷರು ಹಚ್ಚಿದ್ರು ಅಂತ. ಮೇಷ್ಟ್ರು ಏನಾದ್ರೂ ಕೆಲಸ ಹೇಳಿದ್ರು ಅಂತ ಹೇಳಿದ್ರೆ ಮೇಷ್ಟ್ರ ಮೇಲೆ ನೋಟಿಸ್ ಇಶ್ಯೂ ಆಗ್ಬಿಡುತ್ತೆ. ಸೊ ಈ ಸ್ಥಿತ್ಯಂತರದ ಮಧ್ಯೆ ಜವಾಬ್ದಾರಿ ಯಾರಿಗೆ ಹೆಚ್ಚಿರೋದು? ಜವಾಬ್ದಾರಿ ಹೆಚ್ಚು ಪೋಷಕರ ಮೇಲಿದೆ, ಊರಿನ ಗಣ್ಯರ ಮೇಲಿದೆ. ಹಾಗಾಗಿ ಈ ಶಿಕ್ಷಣ ಸಂಸ್ಥೆ ಮಾದರಿಯ ಶಿಕ್ಷಣ ಸಂಸ್ಥೆಯಾಗಿ ಬೆಳೀಲಿ. ಗೌಡಪ್ಪ ಖೇತಗೌಡರವರ ಅಧ್ಯಕ್ಷತೆಯಲ್ಲಿ ಏನು ಇವತ್ತು ಈ ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ, ಈ ಕಟ್ಟಡದಷ್ಟೇ ಸ್ಥಿರವಾಗಿ ಇಲ್ಲಿ ಓದುವಂತಹ ಮಕ್ಕಳ ವ್ಯಕ್ತಿತ್ವ ನಿಲ್ಲಲಿ. ಈ ಕಟ್ಟಡದಿಂದ ಹೊರಬರುವಂತಹ ಮಕ್ಕಳು ಕೇವಲ ತಮ್ಮ ಊರಿಗೆ ಅಲ್ಲ,
ಕೇವಲ ತಾವು ಹುಟ್ಟಿದ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ಕೀರ್ತಿಯನ್ನ ತರುವಂತಹ ಪ್ರತಿಭಾವಂತರಾಗಿ ಈ ಶಾಲೆಯಿಂದ ಹೊರಗೆ ಬರಲಿ. ಈ ಮಕ್ಕಳಿಂದ ಸಮಾಜ ಸೇವೆ ಆಗಲಿ, ಈ ಮಕ್ಕಳಿಂದ ದೇಶ ಸೇವೆ ಆಗಲಿ, ಈ ಮಕ್ಕಳಿಂದ ಸಾಮಾಜಿಕ ಮೌಲ್ಯಗಳು ಮತ್ತಷ್ಟು ಗಟ್ಟಿಯಾಗಿ ನಿಲ್ಲಿ. ಆ ನಿಟ್ಟಿನಲ್ಲಿ ಈ ಶಿಕ್ಷಣ ಸಂಸ್ಥೆ ಉತ್ತರೋತ್ತರವಾಗಿ ಬಹಳ ಎತ್ತರಕ್ಕೆ ಬೆಳೀಲಿ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳೆದು ಹೋದಂತಹ ಮಕ್ಕಳು ಇದು ನನಗೆ ಬದುಕನ್ನ ಕಲಿಸಿದ್ದು. ನಾನು ಓದಿದ ಶಾಲೆಗೆ ನಾನು ಹೋಗಿದ್ದೆ 3ನೇ ಕ್ಲಾಸ್ನಲ್ಲಿ. ನಾನು ಎಲ್ಲಿ ಯಾವ ಜಾಗದಲ್ಲಿ ಕೂರ್ತಿದ್ನೋ ಬಿಲ್ಡಿಂಗ್ ಬೆಳೋದಕ್ಕಾಗಿತ್ತು, ಹಂಚು ಬೆಳೋದಕ್ಕಾಗಿತ್ತು, ಅಲ್ಲೊಂದು ಕಂಬ ಹಾಕಿ ನಿಲ್ಲಿಸಿದ್ರು. ಭಗವಂತ ನೀವೆಲ್ಲ ಅವಕಾಶ ಮಾಡಿಕೊಟ್ಟು ನನಗೆ ಶಾಸಕನ್ನ ಮಾಡಿದಾಗ ಇಲ್ಲಿಂದ ಈ ಶಾಸಕನಾಗಿರುವಂತಹ ಹುದ್ದೆಯನ್ನ ಬಳಸಿಕೊಂಡು ಒಂದು 1.5 ಕೋಟಿ ರೂಪಾಯಿಯಷ್ಟು ಅನುದಾನವನ್ನ ನಾನು ಓದಿದ ಶಾಲೆಗೆ ತಂದು, ನಾನು ಕೂತ ರೂಮುಗಳು ಬೀಳ್ತಾ ಇದ್ವೋ ಅಲ್ಲಿ ಕೂಡ ಒಂದು ಶಾಲೆಯನ್ನ ಕಟ್ಟಿ ಅದನ್ನ ಉದ್ಘಾಟನೆ ಮಾಡುವಂತಹ ಭಾಗ್ಯ ನನಗೆ ಸಿಕ್ತು. ಯಾಕೆ ಅಂದ್ರೆ ಹೊಕ್ಕಳ ಬಳ್ಳಿ, ಅದು ಬದುಕಿನ ಹೊಕ್ಕಳ ಬಳ್ಳಿ ಯಾವುದು ಅಂದ್ರೆ ನಾವು ಕಲಿತ ಶಾಲೆ. ಹಾಗಾಗಿ ಈ ಶಾಲೆಯಿಂದ ಯಾವೆಲ್ಲ ಮಕ್ಕಳು ಕಲಿತು ಹೊರಗೆ ಬರ್ತೀರಿ, ನಿಮ್ಮ ಹೊಕ್ಕಳ ಬಳ್ಳಿಯ ಸಂಬಂಧವನ್ನ ಕಳೆದುಕೊಳ್ಳಬೇಡಿ. ಇದು ನನಗೆ ಬದುಕನ್ನ ಕೊಟ್ಟಿದ್ದು, ಇದು ನನ್ನನ್ನ ವ್ಯಕ್ತಿಯಾಗಿ ರೂಪಿಸಿದ್ದು. ಹಾಗಾಗಿ ಈ ಶಾಲೆಯ ಋಣವನ್ನ ನಾನು ಕೊನೆಯವರೆಗೆ ತೀರಿಸುವ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತಹ ಭಾವನೆ ಎಲ್ಲಾ ವಿದ್ಯಾರ್ಥಿಗಳಲ್ಲಿರಲಿ. ಕೇವಲ ಶಿಕ್ಷಕರು ಮತ್ತೆ ಸಂಸ್ಥೆಯವರು ಮನಸ್ಸು ಮಾಡಿದ್ರೆ ಒಂದು ಶಿಕ್ಷಣ ಸಂಸ್ಥೆ ಬೆಳೆಯೋದಿಲ್ಲ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದುವಂತಹ ಎಲ್ಲ ಮಕ್ಕಳು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿಲ್ಲದೆ ಇರಬಹುದು, ಆದ್ರೆ ಅವೆಲ್ಲವೂ ನಮ್ಮ ಮಕ್ಕಳೇ. ಈ ಭಾವನೆ ಈ ಊರಿನ ಎಲ್ಲ ಹಿರಿಯರಿಗೆ ಬರಬೇಕು. ಈ ಶಾಲೆಯಲ್ಲಿ ಓದುವಂತಹ ಮಕ್ಕಳು ಒಳ್ಳೆ ವಾತಾವರಣದಲ್ಲಿ ಇರೋ ರೀತಿ ವಾತಾವರಣವನ್ನು ನಿರ್ಮಾಣ ಮಾಡುವಂತಹ ಜವಾಬ್ದಾರಿ ಅದು ನಮ್ಮ ಹೆಗಲ ಮೇಲೆ ಇದೆ. ಇದನ್ನ ನಾನು ಇಳಿಸೋದಕ್ಕಾಗಲ್ಲ. ಈ ಭಾರ ನನ್ನ ಹೆಗಲ ಮೇಲೆ ನಾನು ಇಟ್ಕೊಂಡೇ ನನ್ನ ಜೀವನ ನಡೆಸಬೇಕು ಅನ್ನೋ ಭಾವನೆ ಎಲ್ಲ ಹಿರಿಯರಲ್ಲಿ ಇರಲಿ ಅಂತ ಹೇಳಿ ಆಶಿಸ್ತಾ, ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ. ನನ್ನ ಆತ್ಮೀಯ ಸ್ನೇಹಿತ ಗೌಡಪ್ಪ ಕೇತಗೌಡರು ಈ ಸಂಸ್ಥೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನ ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ.